ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಶಾಸಕ ವಿಶ್ವನಾಥ್ ಮುನಿಸು ಯಾಕೋ ಸದ್ಯಕ್ಕೆ ಸರಿ ಹೋಗುವ ಲಕ್ಷಣ ಕಾಣಿಸ್ಕೊಳ್ತಾ ಇಲ್ಲ. ಭೇಟಿ ಮಾಡೋಕೆ ಸುಧಾಕರ್ ಫೋನ್ ಮಾಡೇ ಇರಲಿಲ್ಲ. ಫೋನ್ ಮಾಡಿ ಬರಬೇಕಾಗಿತ್ತು, ಬಟ್ ಅವ್ರು ಫೋನೇ ಮಾಡಿರ್ಲಿಲ್ಲ, ಹಂಗೆ ಬಂದಿದ್ರು ಅಂತ ವಿಶ್ವನಾಥ್ ಅವರು ಹೇಳ್ತಾ ಇದ್ದಾರೆ. ಭೇಟಿ ಮಾಡೋಕೆ ಒಬ್ಬರೇ ಬರ್ಬೇಕಲ್ವಾ, ಅದು ಬಿಟ್ಟು ಮಾಧ್ಯಮದವ್ರ ಜೊತೆ ಬಂದಿದ್ಯಾಕೆ ಅನ್ನುವಂತ ಪ್ರಶ್ನೆನ ಕೂಡ ಮಾಡಿದ್ದಾರೆ. ಯಲಹಂಕದವರನ್ನ ಖಳನಾಯಕನಾಗಿ ಮಾಡೋಕೆ ಹೋಗಿದ್ದಾರೆ. ಪದೇ ಪದೇ ನನ್ನ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳೋದನ್ನ ಬಿಡಬೇಕು, ಉರಿಯೋ ಗಾಯಕ್ಕೆ ಉಪ್ಪು ಸುರಿಯೋ ಕೆಲಸ ಮಾಡಬಾರದು ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಯಲಹಂಕದಲ್ಲಿ ಸುಧಾಕರ್ ಹೆಸರು ಹೇಳಿ ವೋಟ್ ಕೇಳಲ್ಲ, ಮೋದಿ ಹೆಸರು ಹೇಳಿ ವೋಟ್ ಕೇಳಿದ್ರಷ್ಟೇನೇ ನಮಗೆ ವೋಟ್ ಬರುತ್ತೆ ಅಂತ ವಿಶ್ವನಾಥ್ ಅವರು ಹೇಳಿದ್ದಾರೆ. ಸುಧಾಕರ್ ಅವರು ಮೆಸೇಜ್ ಹಾಕಿದ್ರು, ವಿಶ್ವನಾಥ್ ನಿಮ್ಮನ್ನು ಭೇಟಿ ಮಾಡಬೇಕು, ಇಷ್ಟೇ ಮೆಸೇಜ್ ಹಾಕಿದ್ರು. ಸೊ ಬಂದಾಗ ನಾನು ಅನೇಕ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು, ಜನ ಕೂಡ ಯಾರೂ ಇರಲಿಲ್ಲ, ಭಾಳ ಕಡಿಮೆ ಇದ್ದರು. ಇದ್ದವ್ರನ್ನ ಮಾತಾಡಿಸ್ಕೊಂಡು ಚಾನಲ್ ಅವರೊಬ್ರು ಇದ್ದರು. ನಾನು ಹೇಳಿದೆ, ಏನಪ್ಪ ಚಾನಲ್ ಬೆಳಗ್ಗೆನೇ ಬಂದಿದ್ರಿ ಅಂದರು. ಸುಧಾಕರ್ ಅವ್ರನ್ನ ತಮ್ಮನ್ನು ಭೇಟಿ ಮಾಡ್ತಾರಂತೆ ಸರ್ ಅಂತಂದರು. ನನಗೆ ಯಾರು ಏನು ಹೇಳಿರೋಲ್ಲಪ್ಪ, ವಿಷಯನೇ ಹೇಳಿಲ್ಲ. ಮತ್ತು ನಾನು ಒಬ್ಬನೇ ಭೇಟಿ ಮಾಡಲ್ಲ, ನನ್ನ ಮುಖಂಡರು ಎಲ್ಲರ ಜೊತೆಯಲ್ಲೇ ನಾನು ಭೇಟಿ ಮಾಡಬೇಕಾಗಿರೋದು. ಒಬ್ಬನ ಜೊತೆಯಲ್ಲೇ ಭೇಟಿ ಮಾಡಿದ್ರೆ ಸಂದೇಶ ತಪ್ಪು ಆಗ್ತದೆ. ನಾವೇನಿದ್ರು ಒಟ್ಟಾಗಿ ತೀರ್ಮಾನ ತಗೊಳ್ಳೋಂಥದ್ದು. ಇವತ್ತು ನಾವು ಸಂಜೆ ಮೀಟಿಂಗ್ ಸೇರ್ತಾ ಇದ್ದೀವಿ, ನಾವು ಅಲ್ಲಿ ತೀರ್ಮಾನ ತಗೊತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಕೊನೆಗೆ ಮನೆ ಬಿಡ್ತಾವ್ರೆ ಅಂತಂದರು. ನಾನು ಮಾಹಿತಿ ಇಲ್ಲ ಅಂತಂದರೆ ನಾನು ಭೇಟಿ ಮಾಡಲ್ಲ ರೀ ಅಂತೇಳಿ ನಾನು ಸ್ನಾನ ಮಾಡಿದೆ. ಅದಾದಮೇಲೆ ನಾನು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೊರಟೆ. ಆದರೆ ನೆನ್ನೆ ಸುಧಾಕರ್ ಅವರು ಒಂದು ರೀತಿ ನಮ್ಮನ್ನು ಯಲಹಂಕದವ್ರನ್ನ ಖಳನಾಯಕನ ಮಾಡೋ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಬಿಂಬಿಸವ್ರೆ. ಗೇಟಲ್ಲಿ ನಿಲ್ಲಿಸಿದ ಶಾಸಕರು, ಮನೆ ಒಳಗಡೆನೆ ಬಿಟ್ಟಿಲ್ಲ, ಬಾಗಿಲು ಹಾಕ್ಬಿಟ್ಟಿದ್ರು. ಇವೆಲ್ಲ ಬಂದಾಗ ಎಲ್ಲೋ ಒಂದು ಕಡೆ ನಮಗೂ ನಮ್ಮ ಮುಖಂಡರಿಗೆ ಸ್ವಲ್ಪ ನೋವಾಗಿದೆ. ನಮ್ಮ ಮನೆಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಬಂದರೂ ಕೂಡ ಮನೆ ಒಳಗಡೆ ಕೊಂಡಿಸಿ ನೀರು ಕಾಫಿನ ಏನೋ ಕೊಟ್ಟು, ಅಕಸ್ಮಾತ್ ನಾನಿಲ್ಲ ಅಂತಂದರೆ ನಮ್ಮ ಮನೆಯವರಾದರೂ ಮಾತಾಡಿಸಿ ಕೇಳುವಂಥದ್ದು ಪದ್ಧತಿ ಇಲ್ಲ. ನಮ್ಗೆ ಯಾರು ಲೀಡರ್ ಇರ್ತಾರೆ ಮಾತಾಡ್ತಾರೆ, ಅದು ತಮಗೂ ಕೂಡ ತಾವು ನೋಡಿದ್ದೀವಿ. ಸರ್ ನಮಸ್ತೆ. ಟಿಕೆಟ್ ಸಿಕ್ಕಿಲ್ಲ, ಅದಕ್ಕೆಲ್ಲೋ ಬೇಸರದಲ್ಲಿದ್ದಾರೆ ಅನ್ನೋದು, ಇದು ಪದೇ ಪದೇ ಮಾಡೋದು ಬೇಡ. ಇವತ್ತಿಗೆ ನಿಲ್ಲಿಸ್ಬೇಕು. ನಮ್ಮ ಬಗ್ಗೆ ಮಾತಾಡೋದಾಗಲಿ, ನಮ್ಮ ಮುಖಂಡರ ಬಗ್ಗೆ ಮಾತಾಡೋದಾಗಲಿ ನಿಲ್ಲಿಸ್ಬೇಕು. ನಮ್ಮ ಶಕ್ತಿ ಮೀರಿ ನಾವೇನು ನರೇಂದ್ರ ಮೋದಿಜಿಯವ್ರಿಗೆ, ಯಾಕಂದರೆ ನಾನು ಅವತ್ತು ಹೇಳಿದ್ದೇನೆ, ಅವರ ಹೆಸರಿಗೆ ಹೇಳಿ ನಾವೇನು ಓಟ್ ಅಂತ ಕೇಳಲ್ಲ. ಯಾಕಂದರೆ ಮೈನಸ್ ಆಗ್ಬೋದೇನೋ ಗೊತ್ತಿಲ್ಲ. ಮೋದಿಯವ್ರ ಹೆಸರು ಹೇಳಿದ್ರೆ ನಾವು ಪ್ಲಸ್ ಆಗ್ತದೆ. ಸೊ ಅದನ್ನು ನಾವು ಮುಖಂಡರದ್ದು ಏನು ಮಾಡಬೇಕು, ಯಾವ ಥರ ಮಾಡಬೇಕು, ಯಾರ್ಯಾರು ಎಲ್ಲೆಲ್ಲಿ ಜವಾಬ್ದಾರಿ ತಗೋಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನವನ್ನು ಖಂಡಿತವಾಗೂ ನಾವು ತಗೊತೀವಿ. ಅದರ ಬಗ್ಗೆ ಯಾವುದು ಸಂಶಯ ಬೇಡ. ಸುಧಾಕರ್